ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಭಾನುವಾರ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಮಮ್ಮಿ ಪಪ್ಪ ನಾನು ಸೇರಿಕೊಂಡು ಕೊಟ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅಂದರೆ ಅವರು ಊರಿಂತ್ರ ಬಂದಿದ್ದರು, ಹಾಗೆ ಹೋಗ್ತಾ ಇದ್ವಿ. ಹಾಗೆ ನಮ್ಮೂರಲ್ಲಿ ಕೊಟ್ರೇನ ಮಠ ಇದೆಯಲ್ಲ, ಅದ್ರ ಮುಂದಿನ ಹೋಗಬೇಕು ಅಂದರೆ ಹರ್ವಿ ಮೇಲೆ ಹೋಗ್ತಾ ಇದ್ವಿ. ಸೊ ಹಾಗೆ ಕೊಟ್ರೇನ ಮಠನೂ ತೋರಿಸ್ತಾ ಇದ್ದೀನಿ. ಇದು ಶನೇಶ್ವರ ಮಠ ಅಂತ ತುಂಬ ಫೇಮಸ್ಸು, ತುಂಬ ಪವಾಡ ನಡೆಯುತ್ತೆ ಇಲ್ಲಿ ಕೂಡ ದೇವರು. ಆಮೇಲೆ ನೀವು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನೀವು ಕೂಡ ಶನೇಶ್ವರ ಮಠದ ಲಕ್ಷ ದೀಪೋತ್ಸವ ಇರುತ್ತೆ, ಬನ್ನಿ ಫ್ರೆಂಡ್ಸ್. ನೆಕ್ಸ್ಟು ನಾವು ಕೊಟ್ಟೂರಿಗೆ ಬಂದ್ವಿ. ಅಂದರೆ ನಮ್ಮೂರಿಂತ್ರ 90-95 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಬಸ್ಸು ತುಂಬ ಬೇಜಾನ್ ಬಸ್ ಇದ್ದಾವೆ. ಅಂದರೆ ಹರಿಹರದಿಂದ ಹೋಗಬೇಕು ನಾವು ಹರಪನಹಳ್ಳಿ ಮೇಲೆ. ನಾವು ಕಾರಲ್ಲಿ ಬಂದ್ವಲ್ಲ, ಸೊ 1.5 ತಾಸಿಗೆಲ್ಲ ಬಂದ್ವಿ. ಇದು ಅಂದರೆ ತೇರ್ಗಾಲಿ ಇಲ್ಲಿ ಇಟ್ಟಿರ್ತಾರೆ ಒಳಗಡೆ, ಅದನ್ನು ನಮ್ಮ ಪಪ್ಪ ತೋರಿಸ್ತಾ ಇದ್ರು. ಇಲ್ಲಿ ತೇರು ಇಟ್ಟಿರ್ತಾರೆ, ಫೆಬ್ರವರಿಗೆ ತೇರಾಗುತ್ತೆ, ತುಂಬ ದೊಡ್ಡ ತೇರು. ಆಮೇಲೆ ಅದು ಮೂಲ ನಕ್ಷತ್ರದಲ್ಲಿ ತೇರು ಎಳೆಯುತ್ತೆ, ಅದೇ ನಮ್ಮ ಕೊಟ್ರೇನ ಪವಾಡ ಅಂತ ಹೇಳಬೇಕು. ನೆಕ್ಸ್ಟ್ ಹಂಗೆ ನಾವು ಕೊಟ್ಟೂರಿಗೆ ಬಂದ್ವಿ. ಗೌರಿ ಹುಣ್ಣಿಮೆ ಆಗಿದ್ದು ಮಾರನೇ ದಿನ ಬಂದಿದ್ದು, ಅಂದರೆ ಭಾನುವಾರ ಅಲ್ಲ, ಒಂದು 2 ಡೇಸ್ ಆಗಿತ್ತು. ಅಲ್ಲಿ ದೀಪಾವಳಿ ಹಬ್ಬ. ಸೊ ತುಂಬ ರಶ್ ಆಗಿತ್ತು. ಟೆಂಪಲ್ ಕೂಡ ತುಂಬ ಹಳೆ ಟೆಂಪಲ್ಲು. ಆಮೇಲೆ ನಾವು ಬೇಸಿಕಲಿ ಕೊಟ್ಟೂರವರೆಲ್ಲ, ನಮಗೆ ಕೊಟ್ಟೂರು ತುಂಬ ಪರಿಚಯ. ಇಲ್ಲಿ ಬೆಳ್ಳಿ ತೇರಿಟ್ಟಿರ್ತಾರೆ. ಇಲ್ಲಿ ನಮ್ಮ ಸುತ್ತಮುತ್ತಲೂ ತುಂಬ ರಿಲೇಟಿವ್ಸ್ ಇದ್ದಾರೆ. ನಾವು ಯಾವ ರಿಲೇಟಿವ್ಸ್ ಮನೆಗೂ ಅವತ್ತು ಹೋಗೋಕ್ಕಾಗಲಿಲ್ಲ. ನಾವು ಹೋಗಿದ್ದೆ ಲೇಟ್, 4 ಗಂಟೆ ಆಗಿತ್ತು. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ತುಂಬ ಹಳೆ ದೇವಸ್ಥಾನ, ನಮಗೇನೋ ಮನಸ್ಸಿಗೆ ಒಂಥರ ಖುಷಿಯಾಗಿತ್ತು. ಮದುವೆ ಆದಮೇಲೆ ಅಂತ ನಾನು ಹೋಗಿದ್ದಿಲ್ಲ, 1-2 ವರ್ಷ ಆಗಿತ್ತು ಅನಿಸುತ್ತೆ. ನಮ್ಮ ತಾತ ಅಜ್ಜಿ ತೀರ್ಕೊಂಡ್ಮೇಲೂ ಜಾತ್ರೆಗೆ ಹೋಗೋಕ್ಕಾಗಿದ್ದಿಲ್ಲ. ಸೊ ಒಳ್ಳೆ ಕಾರ್ತಿಕ್ ಮಾಸದಲ್ಲೇ ಹೋಗಿದ್ವಲ್ಲ, ಹಾಗಾಗಿ ನಾವು ಕಾರ್ತಿಕಲ್ಲಿ ಹಚ್ತಾ ಇದ್ವಿ. ಎಲ್ಲರೂ ಕಾರ್ತಿಕ ಹಚ್ತಾ ಇದ್ರು. ಅಂದರೆ ಮನೆ ದೇವರು, ಕೊಟ್ರೇನ ಮನೆ ದೇವ್ರು ಇರ್ತಾರಲ್ಲ, ಅವರು ಬಂದಿದ್ದರು. ಸೊ ತುಂಬ ರಶ್ ಇತ್ತಲ್ಲ, ಹಾಗೆ ನಾನು ನಮ್ಮ ಅತ್ತೆ ನಮ್ಮ ಮಮ್ಮಿ ಎಲ್ಲ ಕಾರ್ತಿಕ ಹಚ್ಬಿಟ್ಟು ನೆಕ್ಸ್ಟು ಅಲ್ಲಿ ಪಕ್ಕಕ್ಕೆ ಚೌಡಮ್ಮನ ದೇವಸ್ಥಾನ ಇದೆ, ಅಲ್ಲಿ ಹೊರಟ್ವಿ. ಕೊಟ್ರೆ ಅಂದರೆ ತುಂಬ ಪವಾಡ ಪುರುಷ ಅಂತ ಹೇಳಬೇಕು. ಒಂದು 4 ಮಠ ಇದ್ದಾವೆ. ಸಣ್ಣ ಮರಿ ಕೊಟ್ರೇನ ಮಠ, ಗಚ್ಚಿ ಮಠ, ತೊಟ್ಲು ಮಠ, ಇದು ದೊಡ್ಡ ಕೊಟ್ರೇನ ಮಠ ಅಂತ. ಎಲ್ಲ ಮಠನೂ ನನಗೆ ಈ ಟೈಮ್ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಖಂಡಿತ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲ ಮಠನೂ ನನಗೆ ಗೊತ್ತು, ನಾವು ಹೋಗಿದ್ದೀವಿ. ಆಮೇಲೆ ಇಲ್ಲಿ ಚೌಡಮ್ಮನ ದೇವಸ್ಥಾನಲ್ಲೇ ಪಕ್ಕನೇ ಇದೆ. ಸೊ ಅಲ್ಲಿ ಮುಗಿಸ್ಕೊಂಡು ಹಿಂದ್ಗಡೆ ಬಂದ್ವಿ. ತೋರಿಸ್ತಾ ಇದ್ವಿ ಇಲ್ಲಿ ನಮ್ಮ ಅತ್ತೆ ಮಾವ ಏನೂ ಇದ್ದಿಲ್ಲ. ನಮ್ಮ ಮಮ್ಮಿ ಪಪ್ಪನ ಮದುವೆನೂ ಕೂಡ ಇಲ್ಲೇ ಆಗಿದ್ದು. ಅವಾಗ ಏನೂ ಇದ್ದಿಲ್ಲ, ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿಂದ ನಾವು ಒಂದು 20 ಕಿಲೋಮೀಟ್ರ್ ಗಾನಗಟ್ಟೆ ಮಾಯಮ್ಮ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹರಕೆ ಇತ್ತು ಅಪ್ಪಾಜಿದು, ಹರಕೆ ತೀರ್ಸೋಕ್ಕಂತ ಹೋಗಿದ್ವಿ. ಇದು ತುಂಬ ಪವರ್ಫುಲ್ ದೇವಿ ಅಂತ ಹೇಳ್ಬೇಕು. ಯಾರಿಗೆ ಮಕ್ಕಳಾಗಿಲ್ಲ, ಇಲ್ಲ ಯಾರಿಗೆ ಗಂಡು ಮಗು ಬೇಕು, ಆಮೇಲೆ ಪ್ರಾಪರ್ಟಿ ಸಮಸ್ಯೆ ಏನೇ ತೊಗೋಬೇಕು ಅಂತಂದರೂ ಆಗ್ತಿಲ್ಲ ಅಂದರೆ ದೇವಿ ಹತ್ರ ಬಂದು ಇದು ನೆರವೇರ್ಕೊಡ್ತು ಅಂದರೆ ನಾನು ಇಷ್ಟು ನಿನಗೆ ಕಾಣಿಕೆಯಾಗಿ ದುಡ್ಡು ಕೊಡ್ತೀನಿ ಅಂತ ಬೇಡ್ಕೊಂಡು ಹೋದಾಗ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನಮ್ಮ ಪಪ್ಪನೂ ಬೇಡ್ಕೊಂಡಿತ್ತು, ಅದನ್ನು ಹರಕೆ ತೀರಿಸಿದ್ವಿ. ಸೊ ಮದುವೆ ಆಯ್ತಲ್ಲ, ಅದಕ್ಕೋಸ್ಕರ ಬಂದು ಹರಕೆ ತೀರಿಸ್ಕೊಂಡು ಹೊರಟ್ವಿ. ಹಾಗೆ ನಾವು ಅಲ್ಲೇ ಶಿವನಂದಿಯಲ್ಲಿ ಹರಿಹರದ ಇನ್ನೇನು ಚಳ್ಳಕೆರೆ ಹತ್ರ ಊಟ ಮುಗಿಸ್ಕೊಂಡು ನೆಕ್ಸ್ಟು ಊರಿಗೆ ಹೊರಟ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.